ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 208ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನ ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಕಳೆಯ ತರಗತಿಯಲ್ಲಿ ಭಕ್ತಿ ಚಳವಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದ್ದೆ. ಸಗುಣ ಭಕ್ತಿಯಲ್ಲಿ ರಾಮ ಭಕ್ತಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ರಮಾನಂದ ಮತ್ತು ತುಳಸಿದಾಸ್ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೆ. ನಂತರವಾಗಿ ಕೃಷ್ಣ ಭಕ್ತಿಯಲ್ಲಿ ವಲ್ಲಭಾಚಾರ್ಯ, ಚೈತನ್ಯ, ಸುರ್ದಾಸ್ ಮತ್ತು ಮೀರಾಬಾಯಿ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ಶಂಕರ್ ದೇವ್ ಮತ್ತು ನಿಂಬಾರ್ಕಾ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬರೋಣ. ಶಂಕರ್ ದೇವ್ ಬಹು ಇಂಪಾರ್ಟೆಂಟ್ ಅಂತಹ ವ್ಯಕ್ತಿ. ಈ ಒಂದು ಚಳವಳಿಯನ್ನ, ಭಕ್ತಿ ಚಳವಳಿಯನ್ನ ನಾರ್ತ್ ಈಸ್ಟ್ ಭಾಗಕ್ಕೆ, ಈಶಾನ್ಯ ಭಾಗಕ್ಕೆ, ಅದರಲ್ಲಿ ಬಹುಮುಖ್ಯವಾಗಿ ಅಸ್ಸಾಂಗೆ ತೆಗೆದುಕೊಂಡಂತಹ ಕೀರ್ತಿ ಇವರಿಗೆ ಸಲ್ಲಬೇಕು. ಇವರು ಅಸ್ಸಾಮಲ್ಲಿ ಜನಿಸ್ತಾರೆ. ಇವರು ಅದನ್ನ ಏಕಸರಣ ಚಳುವಳಿ ಅಂತ ಕರಿತೀವಿ. ಇವರೇನು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಭಕ್ತಿ ಚಳುವಳಿಯನ್ನ, ಅದನ್ನ ಏಕಸರಣ ಚಳುವಳಿ ಅಥವಾ ನವ ವೈಷ್ಣವ ಚಳವಳಿ ಅಥವಾ ನಿಯೋ ವೈಷ್ಣವೈಟ್ ಮೂಮೆಂಟ್ ಅಂತ ಕರಿತೀವಿ. ಏಕಸರಣ ಮೂಮೆಂಟ್ ಅಂತ ಕರಿತೀವಿ. ಈ ಏಕಸರಣ ಚಳವಳಿಯನ್ನ ಅವರು ಅಸ್ಸಾಮಲ್ಲಿ ಪ್ರಾರಂಭವನ್ನ ಮಾಡ್ತಾರೆ. ಬಹುಮುಖ್ಯವಾಗಿ ಬ್ರಹ್ಮಪುತ್ರ ವ್ಯಾಲಿಯಲ್ಲಿ, ಅಂದ್ರೆ ಅಸ್ಸಾಮಲ್ಲಿ ವೈಷ್ಣವಿಸಮ್ ಅನ್ನ ದೊಡ್ಡ ಮಟ್ಟಕ್ಕೆ ಬೋಧಿಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಈ ವಾಸ್ ದ ಫಸ್ಟ್ ಟು ಪ್ರೀಚ್ ವೈಷ್ಣವಿಸಮ್ ಇನ್ ಬ್ರಹ್ಮಪುತ್ರ ವ್ಯಾಲಿ. ಬ್ರಹ್ಮಪುತ್ರ ವ್ಯಾಲಿಯಲ್ಲಿ ವೈಷ್ಣವ ಧರ್ಮವನ್ನ ಬೋಧಿಸಿದಂತಹ ಮೊದಲನೇ ಪರ್ಸನ್ ಯಾರಪ್ಪ ಅಂದ್ರೆ ಅದು ಶಂಕರ್ ದೇವ್. ಭಕ್ತಿ ಚಳವಳಿಯನ್ನ ಮೊದಲ ಬಾರಿಗೆ ಅಸ್ಸಾಂಗೆ, ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ತೆಗೆದುಕೊಳ್ಳುವಂತಹ ಕೀರ್ತಿ ಇವರಿಗೆ ಸಲ್ಲಬೇಕು. ಮತ್ತು ಮೊತ್ತ ಮೊದಲ ಬಾರಿಗೆ ವೈಷ್ಣವ ಪಂಥವನ್ನ ಅಸ್ಸಾಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೋಧಿಸಿದವರು ಇವರೇ. ಇವರು ತಮ್ಮ ಭಕ್ತಿ ಚಳವಳಿಯನ್ನ ಒಂದು ಡ್ಯಾನ್ಸ್ನ ಮುಖಾಂತರವಾಗಿ, ಡ್ಯಾನ್ಸ್ನ ಫಾರಂನ ಮುಖಾಂತರವಾಗಿ ಸಾಮಾನ್ಯ ಜನರಿಗೆ ತಲುಪುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇವರೊಂದು ಡ್ಯಾನ್ಸ್ ಫಾರಂ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಸತ್ರಿಯ ಅಂತೇಳಿ. ಇದು ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಅಸ್ಸಾಂ, ಇವತ್ತಿನ ಶಾಸ್ತ್ರೀಯ ನೃತ್ಯ ಅಸ್ಸಾಂದು. ಇದನ್ನ ಇವರೇ ಶಂಕರ್ ದೇವ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತಹದ್ದು. ಲೋಕಲ್ ಹಲವಾರು ಡ್ಯಾನ್ಸ್ ಗಳನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಓನ್ ಔಟ್ಲುಕ್ ಅನ್ನ ಕೊಟ್ಬಿಟ್ಟು ಇವರೇ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅನ್ನ. ಆದ್ರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಸತ್ರಿಯ ಡ್ಯಾನ್ಸು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಅಂತ ಕೇಳಿದಾಗ ಅಸ್ಸಾಂದು ಸತ್ರಿಯ ಡ್ಯಾನ್ಸ್, ಕ್ಲಾಸಿಕಲ್ ಡ್ಯಾನ್ಸ್ ಅನ್ನ ಪ್ರಾರಂಭ ಮಾಡಿದವರು ಯಾರಪ್ಪ ಅಂತ ಕೇಳಿದಾಗ ದಟ್ ಈಸ್ ಶಂಕರದೇವ. ವೈಷ್ಣವ ಪಂಥವನ್ನ ಮೊಟ್ಟ ಮೊದಲ ಬಾರಿಗೆ ಅಸ್ಸಾಂಗೆ ಪರಿಚಯ ಮಾಡುವಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಕೇಳಿದಾಗ ದಟ್ ಈಸ್ ಶಂಕರದೇವ. ಇದು ಕೂಡ ನಿಮಗೆ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವೈಷ್ಣವಿಸಮ್ ಇನ್ ಕಾಮರೂಪ. ಕಾಮರೂಪ ಅಂದ್ರೆ ಅಸ್ಸಾಂಗೆ ಇನ್ನೊಂದು ಹೆಸರು ಕಾಮರೂಪ ಅಂತೇಳಿ. ಅಸ್ಸಾಂಗೆ ವೈಷ್ಣವಿಸಮ್ ಇನ್ ಕಾಮರೂಪ ವಾಸ್ ಪಾಪ್ಯುಲರೈಸ್ಡ್ ಬೈ. ವೈಷ್ಣವಿಸಮ್ ಅನ್ನ ಅಸ್ಸಾಂನಲ್ಲಿ ಅಥವಾ ಕಾಮರೂಪದಲ್ಲಿ ಜನಪ್ರಿಯಗೊಳಿಸಿದವರು ಯಾರಪ್ಪ ಅಂತ ಕೇಳಿದಾಗ ಶಂಕರ್ ದೇವ್. ಇನ್ನೊಂದು ಪ್ರಶ್ನೆ, ಫೇಮಸ್ ಮಿಡಿವಲ್ ಸೈಂಟ್ ಶಂಕರ್ ದೇವ್ ಬಿಲಾಂಗ್ ಟು. ಫೇಮಸ್ ಜನಪ್ರಿಯ ಮಧ್ಯಕಾಲೀನ ಸಂತ ಶಂಕರ್ ದೇವು ಯಾವ ಕಲ್ಟ್ಗೆ ಸೇರಿದವರು ಅಂತ ಕೇಳಿದಾಗ ವೈಷ್ಣವ ಕಲ್ಟ್ಗೆ ಸೇರಿದವರು, ವೈಷ್ಣವ ಕಲ್ಟ್ಗೆ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೋಡ್ರಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಫೌಂಡೆಡ್ ಏಕಸರಣ ಸೆಕ್ಟ್. ಈ ಕೆಳಗಿನ ಯಾರು ಏಕಸರಣ ಪಂಥವನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತ ಕೇಳಿದಾಗ ಶಂಕರ್ ದೇವ್, ಅಥವಾ ಏಕಸರಣ ಚಳುವಳಿ ಅಂತ ಕೂಡ ಕರಿತೀವಿ. ಏಕಸರಣ ಮೂವ್ಮೆಂಟ್ ಅನ್ನ ಅಥವಾ ನಿಯೋ ವೈಷ್ಣವ ಚಳುವಳಿಯನ್ನ ಪ್ರಾರಂಭ ಮಾಡಿದವರು ಶಂಕರ್ ದೇವ್ ಇವರೇ. ಇನ್ನೊಬ್ಬ ವ್ಯಕ್ತಿ ನಿಂಬಾರ್ಕ ಅವ್ರ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಇವರು ಕೂಡ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ. ಸಾಕಿಷ್ಟು ಜಾಸ್ತಿ ಅವ್ರ ಬಗ್ಗೆ ಬೇಡ, ಸಿಂಪಲ್ ಆಗಿ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದ್ರೆ ಇವ್ರ ಬಗ್ಗೆ. ಇವರು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ. ಇವರು ರಾಮಾನುಜ ಅವರ ಶಿಷ್ಯರಾಗಿದ್ರು. ಬಹುಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ರಾಧಾ ಮಾಧವ ಕಲ್ಟ್ ಅನ್ನ, ಅಂದ್ರೆ ರಾಧೆ ಮತ್ತು ಮಾಧವ ಮೀನ್ಸ್ ವಿಷ್ಣು, ರಾಧೆ ಮತ್ತು ವಿಷ್ಣುವನ್ನು ಉಪಯೋಗಿಸಿಕೊಂಡು ರಾಧಾ ಮಾಧವ ಕಲ್ಟ್ನ ಮುಖಾಂತರವಾಗಿ ಭಕ್ತಿ ಚಳವಳಿಯನ್ನ
ದೊಡ್ಡ ಮಟ್ಟಕ್ಕೆ ಜನಪ್ರಿಯಗೊಳಿಸಿದಂತಹ ಕೀರ್ತಿ ನಿಂಬಾರ್ಕ್ ಅವರಿಗೆ ಸಲ್ಲಬೇಕು. ಇವರು ರಾಮಾನುಜರ ಶಿಷ್ಯರಾಗಿದ್ರು. he was the first to introduce ರಾಧಾ ಮಾಧವ ಕಲ್ಟ್. ರಾಧಾ ಮಾಧವ ಪಂಥವನ್ನ ಮೊದಲ ಬಾರಿಗೆ ಕೇಂದ್ರೀಕರಿಸಿ ಭಕ್ತಿ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರಪ್ಪ ಅಂತ ಕೇಳಿದಾಗ ನಿಂಬಾರ್ಕ್ ಅವರು. ರಾಧೆ ಮತ್ತು ಮಾಧವ ಮೀನ್ಸ್ ವಿಷ್ಣು, ರಾಧೆ ಮತ್ತು ವಿಷ್ಣು ಎರಡನ್ನು ಕೂಡ ಯೂಸ್ ಮಾಡಿಕೊಂಡು ಇವರು ದ್ವೈತಾದ್ವೈತವನ್ನ ಬೋಧನೆ ಮಾಡ್ತಾರೆ. ಇವರ ಫಿಲಾಸಫಿಯನ್ನ ದ್ವೈತಾದ್ವೈತ ಅಂತ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ದ್ವೈತಾದ್ವೈತವನ್ನ ಬೋಧನೆ ಮಾಡಿದವರು ಯಾರು ಅಂತ ಕೇಳಿದಾಗ ದಟ್ ಈಸ್ ನಿಂಬಾರ್ಕ್ ಅವರು. ಇವರು ವೇದಾಂತ ಪಾರಿಜಾತ ಸೌರಭ ಇದನ್ನು ಕೂಡ ಇವರು ಬರೆದಿದ್ದಾರೆ. ಈ ರೋಟ್ ವೇದಾಂತ ಪಾರಿಜಾತ ಸೌರಭ ಅನ್ನೋದನ್ನ ಪುಸ್ತಕನು ಕೂಡ ಇವರು ಬರೆದಿದ್ದಾರೆ. ಇಷ್ಟು ನಿಂಬಾರ್ಕ್ ಅವರಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟು. ದ್ವೈತಾದ್ವೈತ ಬಹಳ ಇಂಪಾರ್ಟೆಂಟು ಮತ್ತು ರಾಧಾ ಮಾಧವ ಕಲ್ಟು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ರಾಧಾ ಮಾಧವ ಕಲ್ಟನ್ನ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ಯಾರಪ್ಪ ಅಂತ ಕೇಳಿದಾಗ ದಟ್ ಈಸ್ ನಿಂಬಾರ್ಕ. ರಾಧೆ ಮತ್ತು ಮಾಧವ ಮೀನ್ಸ್ ವಿಷ್ಣು, ರಾಧಾ ಮಾಧವ ಕಲ್ಟನ್ನ ರಾಧಾ ಮಾಧವ ಕಲ್ಟನ್ನು ಯೂಸ್ ಮಾಡಿಕೊಂಡು ಸಾಮಾನ್ಯ ಜನರಿಗೆ ತಲುಪುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋದ್ರು. ಇಷ್ಟು ಕೃಷ್ಣ ಭಕ್ತಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ನೆಕ್ಸ್ಟು ನಿರ್ಗುಣ ಭಕ್ತಿಯಲ್ಲಿ ಕಬೀರ್ ದಾಸ್ ಮತ್ತು ಗುರುನಾನಕ್ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬರೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಕಬೀರ್ ದಾಸ್ ಅವರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಬರೋಣ. ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಕಬೀರ್ ದಾಸ್. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಕೂಡ ಈ ಚಾನಲ್ನ ಬಗ್ಗೆ, ಈ ಕೋರ್ಸ್ನ ಬಗ್ಗೆ ತಿಳಿಸಿ, ಅವರಿಗೂ ಕೂಡ ತಲುಪಲಿ. ನಿಮಗೆ ಒಳ್ಳೆಯ ಕೋರ್ಸ್ ಅನಿಸಿದ್ರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದರೆ ಬೇಡ. ಐ ಹೋಪ್ ನಮ್ಮ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.